ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದಮೇಲೆ ಈಗಾಗಲೇ ಜಬರ್ದಸ್ತ್ ಆದಂಥ ತಿಕ್ಕಾಟ, ಒಬ್ರಿಗೊಬ್ಬರು ಹೇಳಿಕೆ ಕೊಡೋದು, ಜೊತೆಗೆ ನಾವು ಗೆಲ್ತೀವಿ ಅಂತ ಎಲ್ಲರೂ ಹೇಳೋದು. ಬಾಲಚಂದ್ರ ಅವರಾಗಿರ್ಬೋದು, ಅವ್ರ ಜೊತೆಗೆ ಆರ್ ಜೊಲ್ಲೆ ಅವರಾಗಿರ್ಬೋದು, ಅವ್ರ ವಿರೋಧಿಗಳ ಕತ್ತಿಯವರಾಗಿರ್ಬೋದು, ಇತ್ತ ಪಟ್ಟಣವರಾಗಿರ್ಬೋದು, ಮಲ್ಲಪ್ಪನವರಾಗಿರ್ಬೋದು, ಯಾದವಾಡ ಮಹದೇವಪ್ಪನವರಾಗಿರ್ಬೋದು, ಉತ್ತಮ್ ಪಾಟೀಲ್ ಆಗಿರ್ಬೋದು, ಎಲ್ಲರೂ ಇನ್ನೊಂದು ಕಡೆ ನಾವು ರಾಜು ಖಾಗೆಯವರಾಗಿರ್ಬೋದು, ಅವರು ತಮ್ಮ ಏನೇ ನಂಬ್ಕೊಂಬಂದಿದ್ದಾರೆ ಆ ನೆಲೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಗೆಲ್ತೀವಿ ಅಂತೇಳಿ ರಾಮದುರ್ಗದಲ್ಲಿ ಪಟ್ಟಣವರು ನಾವು ಗೆಲ್ತೀವಿ ಅಂತ ಹೇಳ್ತಾರೆ, ಧವಣ್ಣವರು ಗೆಲ್ತೀವಿ ಅಂತ ಹೇಳ್ತಾರೆ, ಜೊತೆಗೆ ನಮ್ಮ ಮಹದೇವಪ್ಪನವರು ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ನಮ್ಮ ನಕ್ಕಿರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ ಆಗಲಿ. ಅಲ್ಲಿ ಒಂದಂತೂ ಇದನ್ನು ಸಮಾಧಾನ ಏನಾಯ್ತಪ್ಪ ಅಂತಂದ್ರೆ, ಚುನಾವಣೆ ಎಲ್ಲ ಕಡೆಗೂ ಆಗ್ತದಪ್ಪ. ಇದರಲ್ಲೇ ಯಾರಾದರೂ ಗೆಲ್ಲಿ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ, ಪ್ರತಿ MLAಗೂ 18 ತಾಲೂಕಿನ 18 MLAಗಳು 15 ತಾಲೂಕಿನ ಮೇಲೆ ತಮ್ಮ ಹಿಡಿತವನ್ನು ತಾವು ಸಾಧಿಸಬೇಕು ಅನ್ನೋ ನೆಲೆಯಲ್ಲಿ ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಆರಂಭದ ಇದನ್ನು ವಾದ ಮಾಡ್ತಾ ಬಂದಿದ್ದು, ಅದು ಸರಿ ಆಗ್ತಾಯಿದೆ. ಮತ್ತು ಜೊತೆಗೆ ಈ ಒಂದು ವಿಷಯದಲ್ಲೇ ಪೆನಲ್ ಏನೋ ಮಾಡಿದರು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಮತ್ತು ಜೊಲ್ಲೆ ಅವರು. ಆ ಪೆನಲ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂತ ಅವ್ರಿಗೂ ಕಾನ್ಫಿಡೆನ್ಸ್ ಇಲ್ಲ. ಎಲ್ಲರೂ ಗೆಲ್ಲೋದಕ್ಕೆ ನಿಲ್ತಾರಲ್ರಿ, ಗೆಲ್ಲಬೇಕಂತ ಆಸೆ ನಿಲ್ತಾರಲ್ರಿ ಅನ್ನೋದು ಮಾತು ಮಾತಾಡೋ ಜೊತೆಗೆ ಅವರಲ್ಲೂ ವಿಶ್ವಾಸ ಕಡಿಮೆ ಆಗ್ತಾಯಿದೆ ಅಂತೇಳಿ. ಇನ್ನು ಗೋಕಾಕ್ ಅರಮಾವಿಯಲ್ಲಿ ಗೆಲ್ತಾರೆ ಅನ್ನೋಂಥದ್ದು ಒಂದು ಬಲವಾದ ನಂಬಿಕೆ, ಅರ್ನಪೋಸ್ ಆಗ್ಬೋದು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆದರೂ ಕೊನೆಯ ಕ್ಷಣ 11ನೇ ತಾರೀಕು, ಅದು ನಾಳೆವರೆಗೆ ಏನೇನು ಡೆವಲಪ್ ಆಗಬಹುದು ಅನ್ನೋದು ಇನ್ನೂ ಕಾದು ನೋಡ್ಬೇಕಾಗ್ಯ. ಅವಿರೋಧ ಆಗ್ತದನೋ ವಿರೋಧ ಆಗ್ತದನೋ ಅನ್ನುವಂಥ ನೆಲೆಗಟ್ಟಲ್ಲ. ಸೋಲೋ ಗೆಲ್ಲೋದಿಷ್ಟು ವಿರೋಧ ಆಗಬಹುದು ಅನ್ನೋ ತರ್ಕ. ಕತ್ತಿಯವರ ದೃಷ್ಟಿಯಲ್ಲಿ ವಿಚಾರ ಮಾಡಿ ನೋಡಿದಾಗ ಅರಭಾವಿ ಮತ್ತು ಗೋಕಾಕ್ ಎರಡರಲ್ಲೂ ಒಂದು ಸ್ಪರ್ಧೆ ಆಗ್ತದೆ. ಸೋಲ್ಬೋದು, ಗೆಲ್ಬೋದು, ಸೆಕೆಂಡ್ರಿ. ದಟ್ ಈಸ್ ಅದಕ್ಕಾಗ ಇವತ್ತು ನಮ್ಮ ಬಾಲಚಂದ್ರ ಅವರು ಹೇಳ್ತಾ ಇದ್ದಾರೆ, 13 ಮಂದಿ ನಾವು ನಿಲ್ಲಿಸ್ತಾ ಇದ್ದೀವಿ. ಈಗ 7, ನಾಳೆ 6 ಅಂತೆ. 3 ಯಾವ ನಿಲ್ಲಿಸೋದಿಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಒಂದು ರಚನೆ ಆಗಿರ್ಬೋದು, ಕಾಗೋಡ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಅಲ್ಲೆಲ್ಲ ಹುಡುಗ ನಾವು ನಿಲ್ತೀವಿ ಅಂದರೆ ಅವ್ರಿಗೂ ಭರೋಸೆ ಅದ. ನಮ್ಮ ಗೋಕಾಕ್ ಮತ್ತು ಈ ಅರಭಾವಿ ಎಲ್ಲೂ ಸಹಿತ ಕಾಂಪಿಟೇಷನ್ ಆಗ್ತದೆ. ಮಾಡಿಲ್ಲಂತೂ ನಿಶ್ಚಿತ ಆಗೇ ಆಗ್ತದೆ ಅನ್ನೋ ಅವ್ರಿಗೆ ಕನ್ಫರ್ಮ್ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಅವ್ರು ಆ ಮಾತನ್ನು ಹೇಳ್ತಾರೆ. ನೋಡು ನಾಳೆ 11ರವರೆಗೆ ಏನಾಗ್ಬೋದು ಅಂತ ತಿಕ್ಕಾಟ ಬಂದ್ರೆ ಜಬರ್ದಸ್ತ್. ಆದರೆ ಈ ನಡುವೆ ಒಂದು ಮಾತನ್ನು ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಕತ್ತಿಯವರು ಮಾತಾಡಿದಂತಹ ಒಂದಿಷ್ಟು ವೈಯಕ್ತಿಕ ಕೌಟುಂಬಿಕ ವಿಚಾರಗಳು ಮಾತಾಡಬಾರ್ದಾಗಿತ್ತು. ನಾವು ದೀಪಾವಳಿ ಅಂತ ಅದಕ್ಕೆ ಉತ್ತರ ಕೊಡ್ತೀವಿ ಕಾನೂನಾತ್ಮಕವಾಗಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಯಾವ ರೂಪ ಬಿಡ್ತದೆ ನೋಡೋಣ. ಯಾಕಂದ್ರೆ ಅವ್ರ ಎದುರಾಳಿಗಳು ಸಹಿತ ಹುಂಬತನದಿಂದ ಮಾತಾಡಿದಂಗೆ ಅನಿಸಿರ್ಬೋದು. ಬಟ್ ಅವರು ಕಾನೂನಾತ್ಮಕವಾಗಿ ಬಲ್ಲವರಿದ್ದಾರೆ, ತಜ್ಞರಿದ್ದಾರೆ, ಅಥವಾ ತಜ್ಞರ ಅವ್ರು ಸಲಹೆ ಕೊಡುವಂಥವ್ರು ಇದ್ದಾರೆ. ಹೀಗಾಗಿ ಸಹಜವಾಗಿನ ಇದು ಒಂದು ಏನಪ್ಪ ಅಂದರೆ, ಎಂದೂ ಕೂಡಲಾರದ 2 ಹಳಿಯಾಗಿ ಹುಟ್ಟಿದಾವ ಅಂತ ಅನಿಸ್ತದೆ. ಮತ್ತು ಇರಬೇಕ್ರಿ ಕಾಂಪಿಟೇಷನ್ನು. ಅದು ದ್ವೇಷ ಆಗಬಾರ್ದು ಇಷ್ಟ. ನಾವು ಹೇಳೋದೇನಪ್ಪ ಅಂದ್ರೆ, ಪ್ರಜಾಪ್ರಭುತ್ವದಲ್ಲ ಮತ್ತು ದ್ವೇಷತ್ವಕ್ಕೆ ಎಡೆ ಇರಬಾರ್ದು, ಸ್ಪರ್ಧೆ ಇರಬೇಕು. ಸ್ಪರ್ಧೆ ಅದು ಜನರ ಸಲುವಾಗಿ, ಜನರಿಗೆ ಒಳ್ಳೇದಾಗಲಿ ಅಂತೇಳಿ ತಮ್ಮ ವೈಯಕ್ತಿಕವಾಗಿ ತಾವು ಸ್ಪರ್ಧೆ ಮಾಡ್ತಿರ್ತಾರೆ. ಜಗತ್ತಲ್ಲಿ ಪ್ರತಿಯೊಂದು ವ್ಯಕ್ತಿನೂ ನಾವು ಬದುಕೋದಕ್ಕಾಗಿ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತೇಳಿ ಡಾರ್ವಿನ್ ಥಿಯರಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಹೀಗಾಗಿ ಅದು ಬೇರೆ. ಇಲ್ಲಿ ಏನದಪ್ಪ ಅಂದ್ರೆ, ಲೋಕ ಕಲ್ಯಾಣಕಾರಕ ಜನಕಲ್ಯಾಣಕಾರಕಕ್ಕೆ ರಾಜಕೀಯ ಮಾಡಬೇಕಾಗಿದೆ. ರಾಜನೀತಿ ಅದು ಬಟ್ ದುರಂತದಿಂದ ಇವತ್ತು ನಾವು ವ್ಯಕ್ತಿಗ ಆಮಿಷಗಳನ್ನು ಅಲ್ಲಿ ಹಾಗೆ ಇವತ್ತು ರಾಜಕೀಯವನ್ನು ರಾಜನೀತಿಯಿಂದ ಅದು ರಾಜಕೀಯ ಇಷ್ಟು ಹೇಳುವಂಥ ಹಂತಕ್ಕೆ ಬಂದು ನಿಂತುಬಿಟ್ಟದು. ಹೀಗಾಗಿ ಬೆಳಗಾವಿ DCC ಬ್ಯಾಂಕಿನ ಈ ರಾಜಕೀಯ ಏನದಪ್ಪ ಅಂದರೆ, ಇವತ್ತು ಎಲ್ಲರಿಗೂ ಬಿಸಿ ತುಪ್ಪ ನುಂಗಬೇಕು, ಉಗುಳಬೇಕು ಅಂತೇಳಿ. ಯಾಕಂದ್ರೆ ಆರಂಭದಲ್ಲೇ ವಿಚಾರ ಮಾಡ್ಬೇಕಾದ್ರೆ ಜಾರಕಿಹೊಳಿ ಅವರು ಎಂಟ್ರಿ ಆಗೋ ಮುಂದನ ಇದು ಏನು ರೂಪ ಪಡಿಬಹುದು ಅಂತೇಳಿ, ಯಾಕೋ ಏನೋ ಓವರ್ ಕಾನ್ಫಿಡೆನ್ಸ್ ಇದ್ರೆ ಕಾಣ್ತದೆ ಮಾಡೋದು ಅಂತ ಬಂದರು. ಈಗ ಸುಮ್ಮನೆ ತಮಸ್ತ ಉಳಿದಿದ್ರಪ್ಪ ಅಂದ್ರೆ, ಹುಕ್ಕೇರಿಯಲ್ಲಿ ಎಂಟ್ರಿ ಆಗದೆ ಹೋಗಿದ್ರೆ ಇಷ್ಟೆಲ್ಲ ಗದ್ದಲ ಆಗ್ತಾನೆ ಇರಲಿಲ್ಲ.
ಅಂಥೇಳಿ ಇವತ್ತು ಹೇಳ್ಬೋದಾಗಿದೆ. ಇವತ್ತು ನಾವು ಬೇಕಾದ್ರೆ ಹೇಳ್ಬೋದು, ಆ ಮತ್ತು ಬೇರೆ ಅದರ ಆರಂಭ ಮಾಡಿದಾಗ ಅವ್ರಿಗೆ ಕಲ್ಪನೆ ಆಗ್ತದೆ ಅಂತಿರಲಿಲ್ಲ. ಮತ್ತು ತಮಗೆ ಲೆಕ್ಕಪ್ಪ ಎಲ್ಲರೂ ಮಾತು ಕೇಳ್ತಾರೆ ಅನ್ನೋಂಥ ಒಂದು ಭಾವನೆ ಇತ್ತು. ಅದರಲ್ಲೂ ಉಸ್ತುವಾರಿ ಸಚಿವರು, ಮಂತ್ರಿಗಳು, PW ಮಿನಿಸ್ಟರು ಇದ್ದಾಗ ಒಂದಷ್ಟು ಏನೋ ಹೊಂದಾಣಿಕೆ ಆಗ್ಬೋದು, ನಮ್ದು ಇನ್ನೂ ಪವರ್ಫುಲ್ ಆಗ್ಬೋದು, ಹುಕ್ಕೇರಿಯನ್ನು ಜೊತೆಗೆ ಇಟ್ಕೋಬೇಕು ಅನ್ನೋದು ಇವತ್ತರಲ್ಲಿ ಬಂದಿರಬೇಕು. ಮಹತ್ವಾಕಾಂಕ್ಷೆ ಅಂತ ಯಾವುದೂ ಇಲ್ಲಂತ ಹೇಳಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಮೂಲೊಳಗೆ ಯಾಕಪ್ಪ ಅಂದ್ರೆ ಕತ್ತಿಯವರ ಸಹೋದರ ಉಮೇಶ್ ಅವರು ತೀರಿದ ಮೇಲೆ ಅವರು ಇತ್ತೀಚೆಗೆ ಒಂದಿಷ್ಟು ಮೌನ ಆಗಿದ್ದನ್ನು ಗಮನಿಸಿದಾಗ ಅವ್ರಿಗೆ ಅವರ ಶಕ್ತಿ ಅರಿವಿಗೆ ಬರಲಿಲ್ಲೋ ಅಥವಾ ನಮ್ಮ ಸುತ್ತಮುತ್ತಲಿಂದ ಕೆಲವೊಂದು ಜನ ಇರ್ತಾರೆ, ಅವರು ಭಾಳ ಪ್ರೀತಿಯಿಂದ ನಮ್ಮ ಜೊತೆಗಾರ, ನಮ್ಗೆ ನಿಜವಾಗಿ ಹೊರಗಿನವ್ರು ಬೈರಿ ಅಲ್ಲ, ನಮ್ಮ ಜೊತೆಗೆ ಒಂದಿಷ್ಟು ಭಾಳ ನಮ್ಮನ್ನು ಹಿತಚಿಂತಕರು ಹಿತರಕ್ಷಕರು ಅಂತ ಇರ್ತಾರೆ. ಅವರು ಒಮ್ಮೊಮ್ಮೆ ಓವರಾಗಿ ಡೋಸ್ ಕೊಟ್ಟು ಹೋದ ಮತ್ತೇನೋ ಮಾಡಿ ಕೆಲಸಕ್ಕೆ ನುಗ್ಗಿದ್ರೆ ಗೊತ್ತಿಲ್ಲ. ಒಟ್ಟು ಆಯಿತು. ಆದರೆ ಒಂದು ದೃಷ್ಟಿಯಿಂದ ಒಳ್ಳೆಯದಾಯಿತು. ಏನಪ್ಪ ಅಂದ್ರೆ ಜಿಲ್ಲೆಯಲ್ಲಿ ಒಂದು ಪ್ರಜಾಸತ್ತಾತ್ಮಕವಾದ ವಾತಾವರಣ ನಿರ್ಮಾಣ ಆಗಲಿಕ್ಕಾಯಿತು. ಯಾರ ಮಾತ್ರ ಯಾರು ಕೇಳೋಕ್ಕಿದ್ದು ತಮ್ಮ ಮನದ ಮಾತನ್ನು ಕೇಳುವಂಥ ಒಂದು ವ್ಯವಸ್ಥೆ ಬರಲಿಕ್ಕಾಯಿತು. ಚಿಂತನೆ ಸ್ಟಾರ್ಟ್ ಆಗಿತ್ತು, ಮಾತ್ರ ಸುಳ್ಳಲ್ಲ ಇರಲಿ. ಇನ್ನು ನೋಡು ಈ ಒಂದು 19 ತಾರೀಕು ಮತ್ತೇನು ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ ಹೇಳಿ ಎಲ್ಲರೂ ಜಾಗ್ರತೆ ಆಗಿಬಿಟ್ಟಿದ್ದಾರೆ. 18 ಜನ MLAಗಳು ಉಳವರು MLCಗಳು ತಮಗೆ ಏನೇನು ಲಾಭದಪ್ಪ, ಯಾವ್ದು ನಾವು ಯಾಕೆ ಬಿಟ್ಟುಕೊಡ್ಬೇಕು ಅಂತೇಳಿ ಈ ವಿಷಯದಲ್ಲಿ ನಮಗೆ ಇಲ್ಲಿ ಗಮನಿಸ್ಬೇಕಾಗಿದ್ದೀರಪ್ಪ ಅಂದ್ರೆ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ತಮ್ಮ ಲಾಭವನ್ನು ಮಾಡಿಕೊಂಡ್ರು, ಜೊತೆಗೆ ಭಾಳ ಜಾಣ್ಮೆಯಿಂದ ನಮ್ಮ ಮಲಪ್ರಭಾ ಗ್ರಾಮೀಣ ಬ್ಯಾಂಕನ್ನು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಕೈವಶ ಮಾಡಿಕೊಂಡ್ರು, ತಮ್ಮ ಅಡಿಯಲ್ಲಿ ತೆಗೆದುಕೊಂಡ್ರು. ಅದನ್ನು ಇನ್ನು ಮುಂದಿನ ಮತ್ತೆ ರಾಜಕೀಯಕ್ಕೆ ಇನ್ನಷ್ಟು ಅನುಕೂಲ ಮಾಡಿಕೊಂಡ್ರು ಅನ್ನೋದು ಎರಡು ಮಾತಿಲ್ಲ. ಅದೇ ಕರೆಗೆ ಉಳಿದವರು ಅವರು ದೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಹೆಚ್ಚಿಗೆ ಲಾಭ ಆಗಿದೆ ಅವ್ರಿಗೆ. ಒಟ್ಟಾರೆಯಾಗಿ ಈ ಒಂದು DCC ಬ್ಯಾಂಕಿನ ಡೆವಲಪ್ಮೆಂಟ್ ಏನದಪ್ಪ ಅಂದ್ರೆ ಭಾಳಷ್ಟು ಪರಿವರ್ತನೆಗಳಿಗೆ ಕಾರಣ ಆಗಿ ಹೋಗ್ಬಿಡ್ತಿದ್ದು. ಮೊದಲನೇದಾಗಿ ಪ್ರಜಾಸತ್ತಾತ್ಮಕ ಆಗಿರ್ಬೋದು, ಮತ್ತು ಎರಡನೇದಾಗಿ ಜಾರಕಿಹೊಳಿ ಅವರಿಗೆ ಒಂದು ಇಲ್ಲಿವರೆಗೆ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲ ಒಬ್ಬ ಪ್ರಬಲವಾದ ನಾಯಕರ ವಿರೋಧಿ ನಾಯಕರು ಇರಲಿಲ್ಲ. ಇವತ್ತು ವಿರೋಧಿ ನಾಯಕರು ಸಹಿತ ಉಟ್ಕೊಂಡಂಗೆ ಆಗ್ಯದ. ಅದ್ರ ಜೊತೆಗೆ ಇನ್ನು ತಾಲೂಕು ಮಟ್ಟದಲ್ಲಿ ಏನಾಗ್ತದೆ, ಗೋಕಾಕ್ ತಾಲೂಕು ಆಗಿರ್ಬೋದು ಅಥವಾ ಮೂರನೇ ತಾಲೂಕದಲ್ಲಿ ಏನಾಗ್ತದೆ ನೋಡೋದು ಮುಂದಿನದಲ್ಲ, ಅದಕ್ಕೂ ಅವ್ರು ರೆಡಿ ಆಗಿದ್ದಾರೆ ಈಗಾಗಲೇ. ಯಾಕಂತಂದ್ರೆ ಅವ್ರಿಗೆ ಗೊತ್ತದ ಇನ್ನು ಮುಂದಿನ ದಿನದಲ್ಲಿ ಇವ್ರು ಬರೋರಪ್ಪ ನಮ್ಮ ಜೊತೆಗೆ, ಇಲ್ಲಿ ಕಾಂಪಿಟೇಷನ್ ಮಾಡೋರು ಅಂತೇಳಿ. ಹೀಗಾಗಿ ಅವರು ಇದ್ದಿಂದವರು ಇವತ್ತು ನಿರ್ಧಾರ ಮಾಡಿದ್ದಾರೆ, ನಾವು ರೆಡಿಯಪ್ಪ ಎಲ್ಲದಕ್ಕೂ ಅಂತೇಳಿ. ಮತ್ತು ನಾವು ಹಬ್ಬದ ನಂತರ ಉತ್ತರ ಕೊಡ್ತೀವಿ ಅಂತ ಕೊಳ್ಳಿ ಅವರು ಉತ್ತರ ಕೊಡ್ತಾರೆ. ಅವರು ಆರೋಪ ಏನು ಮಾಡಿದ್ದಾರೆ, ಅವರು ಸಮರ್ಥರಿದ್ದಾರೆ. ಅಂದರೆ ಒಟ್ಟಿನಲ್ಲೇ ಏನಾಯ್ತಪ್ಪ ಅಂದ್ರೆ ಇವರಿಬ್ಬರ ಒಂದು ಈ ಚುನಾವಣೆಯಿಂದಾಗಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಅಥವಾ ಬದಲಾವಣೆಗೆ ಒಂದು ದಾರಿಯಾಗಿದ್ದು ಸುಳ್ಳಿನಲ್ಲ ಆಗ್ಯದ. ಇನ್ನು ರೈತರಿಗೆ ಇದರಿಂದ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಬಹುದು ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಯಾಕಂದ್ರೆ ಇದು ಮಹತ್ವದ ಏನಪ್ಪ ಅಂದ್ರೆ ಎರಡೂ ಕಡೆಯವ್ರು ಹೇಳ್ತಾರೆ ಅವ್ರು ರೈತರಿಗೆ ಹೆಲ್ಪ್ ಮಾಡೋದು. ಎಲ್ಲರೂ ಅವರೊಬ್ಬರು ಅಂತಲ್ಲ, ಉತ್ತಮ್ ಪಾಟೀಲ್ ಇರ್ಬೋದು, ಜೊಲ್ಲೆ ಅವರಿರ್ಬೋದು, ಅದೇ ಕಾಲಕ್ಕೆ ಪಟ್ಟಣವ್ರು ಇರ್ಬೋದು, ಮಹಾದೇವಪ್ಪನ ಯಾದವಾಡ್ರು ಇರ್ಬೋದು, ಮಹಂತೇಶ್ ಕೌದ್ರಿ ಅವರು ಇರ್ಬೋದು, ಯಾರು ತೋಳ್ತವ್ರು ಎಲ್ಲರೂ ರೈತರ ಪರ ಮಾತಾಡೋಂಥವ್ರು ಇದ್ದಾರೆ. ಆ ರೈತರ ಪರ ಒಂದು ಹೊಸ ಚಿಂತನೆ ಸ್ಟಾರ್ಟ್ ಆಗಿರೋದು ನಾವು ಮೇಲೆ ಅದನ್ನು ಯಾಕೆ ಎತ್ತಿಕೊಡ್ತಾ ಇದ್ದೀವಿ ವಿಷಯ ಅಂತಂದರೆ ಭಾಳ ಮಹತ್ವದ. ನೀವು ಸಾಲ ಕೊಡುವಂಥದ್ದು ಎಲ್ಲರೂ ಮಾಡ್ತೀರಿ. ಇನ್ನು ಮೋಸ್ಟ್ಲಿ BDCC ಬ್ಯಾಂಕ್ ಯಾರ ಒಂದು ಬುದ್ಧಿವಂತಿಕೆಗೆ ಬೆರಿತನಕ್ಕೂ ಬಲಿ ಆಗಲಿಕ್ಕಿಲ್ಲ ಅಂತ. ಯಾಕೆ ಎಲ್ಲರಿಗೂ ಗೊತ್ತದ ಇದು ಮುಚ್ಚಿತಂದ್ರೆ ನಾಳೆ ರೈತ ತೊಂದರೆ ಆಗ್ತದೆ, ಅದಕ್ಕೆ ನಾವೆಲ್ಲರೂ ಜವಾಬ್ದಾರಿ ಆಗ್ತೀವಿ ಅನ್ನುವಂಥ ಮನವರಿಕೆ ಎಲ್ಲರಿಗೂ ಆಗ್ಯದ. ಹೀಗಾಗಿ ಎಲ್ಲರೂ ಏನೋ ನಡೆದರೂ ಇವರೆಲ್ಲರ ಕಣ್ಣು ಮುಂದೆ ನಡೆಯೋದ್ರಿಂದಾಗೆ ಪಾರದರ್ಶಕವಾಗಿ ವ್ಯವಹಾರ ಆಗ್ತದೆ. ಎಲ್ಲ ಯಾರಿಗೆ ನಿಜವಾಗಿ ಅರ್ಹರಿದ್ದಾರೋ ಅವ್ರು ಸಾಲ ಸಿಗ್ತದೆ. ಅದಂತ ಹಿಂಗೆ ಅನಿಸ್ಲಿರ್ತದೆ ಇವತ್ತು. ಮತ್ತು ಇನ್ನೇನು ಆಗ್ತದೋ ಗೊತ್ತಿಲ್ಲ. ಒಂದು ಡೆವಲಪ್ಮೆಂಟ್ ಅದು. ಅದ್ರ ಜೊತೆಗೆ ಸಾಲ ಕೊಡೋ ಜೊತೆಗೆ ಅವ್ರಿಗೆ ಒಂದು ಮಾರ್ಕೆಟ್ ದುಡಿತಾರೆ ರೈತರ ನಮ್ಮಲ್ಲಿ. ದುಡಿದಕ್ಕೇನೂ ಕಡಿಮೆ ಇಲ್ಲ. ಯಾರು ಭಾಳ ಜನ ಹೇಳ್ತಾರೆ ಇಲ್ಲ ಜಪಾದ 12 ತಾಸು ದುಡಿತಾರೆ, 20 ತಾಸು ದುಡಿತಾರೆ. ಏನಿಲ್ಲ, ನಮ್ಮ ರೈತರು ನಾವು ರೈತರ ಮನೆಯಲ್ಲಿ ನೋಡಿದ್ದೀವಿ, ಭೇಟಿ ಆಗಿದ್ದೀವಿ. ಪಾಪ ನಿದ್ದೆ ಇಲ್ಲದನ್ನು ಸಹಿತ ರಾತ್ರಿ ನೀರು ಹಾಸಕ್ಕೆ ಹೋಗೋದಿಲ್ಲ. ಕಬ್ಬಚ್ಚಿಂತವ್ರು ಬದುಕನ್ನು ನೋಡಿದ್ವಿ ನಾವು. ರಾತ್ರಿ 2, 3 ಯಾವಾಗ ಬರ್ತಾರೆ ಬೆಳತನ ಅವು ಒಡ್ಡ ಮೇಲೆ ಮಲ್ಕೊಂಡು ಕೆಲವೊಮ್ಮೆ ಅಲ್ಲಿ ಜೀವ ಜಂತುಗಳಿಂದ ಅದರಲ್ಲೂ ಈ ವಿಷಕಾರಿ ಜಂತುಗಳಿಂದ ಸತ್ತವರು ಇದ್ದಾರೆ ನೀರು ಹಾಸುವ ಸಂದರ್ಭದಲ್ಲಿ. ಅಷ್ಟರ ಮಟ್ಟಿಗೆ ಪಾಪ. ಯಾಕಂದ್ರೆ ಎಲ್ಲ ಕಡೆ ಬೆಳಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನೀರಾವರಿ ಏನಿದೆ ನೀರು ಹಾಕಲೇಬೇಕಾಗ್ತದೆ. ಹಗಲಿ ಇವತ್ತಂತೆ ನಮ್ಮ KEB ಗೊತ್ತದ ನಿಮಗೆ, ಪಾಪ ಯಾವಾಗಲೂ ಲಾಸ್ ತೋರಿಸ್ತಾ ಇತ್ತು. ಈ ಸಲ ನೋಡ್ರಿ ಎಲ್ಲರಿಗೂ ಫ್ರೀ ವಿದ್ಯುತ್ ಕೊಟ್ಟು ಇಲ್ಲಿ ಲಾಸು ತೋರಿಸ್ತಾ ಇಲ್ಲ, ಲಾಭನೂ ತೋರಿಸ್ತಾ ಇಲ್ಲ. ಅದು ಗೊತ್ತಿಲ್ಲ, ಅದನ್ನೂ ವಿಚಾರ ಮಾಡೋದು KEBದು. ಬಟ್ ಹೀಗಾಗಿ ನಮ್ಮ ರೈತರು ನೀರು ಹಾಯಿಸಿ ಬೆಳೆ ಬೆಳೆದ ಚಲೋ ಉತ್ಪನ್ನ ತೆಗೆದು ಲಾಭದಲ್ಲಿಲ್ಲ. ಆ ಲಾಭದಲ್ಲಿ ಆಗುವಂಥ ಒಂದು ವ್ಯವಸ್ಥೆಯನ್ನು ಈ ಎಲ್ಲ DCC ಬ್ಯಾಂಕಿನ
ಈ ನಿರ್ದೇಶಕರು ಜೊತೆಗೆ ನಿರ್ದೇಶಕರು ಯಾರು ಆಯ್ಕೆ ಮಾಡ್ತಾರಲ್ಲ ಈ ಡೆಲಿಗೇಟ್ಸ್ ಅಂತ ಕರಿತೀವಿ ಅಥವಾ ಡೆಲಿಗೇಷನ್ ಫಾರ್ಮ್ ಇದ್ದವರು ಎಚ್ಚರಿಕೆಯಿಂದ ಅವ್ರಿಗೆ ಒಂದೇ ಡಿಮಾಂಡ್ ಇಟ್ಟಿರಿ ಎಲ್ಲರೂ ಯಾರಿಗೆ ಹೊಡಾಕ್ತೀರಿ ಅವ್ರಿಗೆ ಇಲ್ಲಪ್ಪ ನಮಗೆ ಗೋಡೌನ್ ಮಾಡಿಕೊಡ್ರಿ ನಮ್ಗೆ ಮಾರ್ಕೆಟ್ ಮಾಡಿಕೊಡ್ರಿ. ಇದು ರೈತರ ಕೇಳ್ಬೇಕು ರೀ. ಯಾಕೆ ನನಗೆ ಹಸುವಾಗಿದೆ, ನಾನು ಕೇಳ್ಬೇಕು, ನಾನು ಊಟ ಮಾಡ್ಬೇಕು. ಇನ್ನೊಬ್ರು ಊಟ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಈ ಸಿದ್ಧಾಂತವನ್ನು ತಿಳ್ಕೊಂಡು ಪ್ರತಿ ರೈತನಿಂದ ಆಯ್ಕೆಯಾದ ಸದಸ್ಯ, ಅದರಲ್ಲೂ PKPS ಡೆಲಿಗೇಷನ್ ಫಾರ್ಮ್ ಪಡೆದಂತಹ ರೈತ ಮೊದಲು ಕೇಳಬೇಕಾಯ್ತು ನಮ್ಮ ಮಾರ್ಕೆಟ್ ಕೊಡ್ರಿ, ಗೋಡೌನ್ ಕೊಡ್ರಿ, ಇದು ಎರಡು ಅನುಕೂಲ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿ ವಿಶ್ವಾಸ ತೊಗೊಂಡು ಹೆಜ್ಜೆ ಇಡಬೇಕಾಯ್ತು. ಆ ದಿಶೆಯಲ್ಲಿ ನಮ್ಮ ನಿರ್ದೇಶಕರು ಹೆಜ್ಜೆ ಇಡಲಿ, DCC ಬ್ಯಾಂಕು ಹೆಜ್ಜೆ ಇಡಲಿ. ಯಾಕೆ ಕೇವಲ ಬರೀ ಸಾಲ ಕೊಡೋದು ಅಷ್ಟೇ ಅಲ್ಲ, ಮಾರ್ಕೆಟ್ ಕೊಟ್ಟಾಗ ಸಾಲು ಹರಿತದೆ, ಲಾಭ ಆಗ್ತದೆ, ಬ್ಯಾಂಕಿಗೂ ಒಂದು ಉತ್ತಮ ವ್ಯವಹಾರ ಶುರು ಆಗ್ತವೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.